Namaste Bengaluru. This is my first vlog after purchasing the GoPro 9. ನಾನು ಈಗ ಮನೆಯಿಂದ ಹೊರಟೆ, ಯಾಕಂದರೆ ಬೈಕಿಗೆ ಗ್ರ್ಯಾಬ್ ರೈಲ್ ಹಾಕಬೇಕಿತ್ತು. ಅದಕ್ಕೆ JC ರೋಡಲ್ಲಿ ಒಳ್ಳೆ ಸಿಗ್ತಾವಂತ ಅಲ್ಲಿ ಹೋಗ್ಬೇಕಂತ ಹೊರಟೆ. ಹೋಗ್ಬೇಕಾದ್ರೆ ಅಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಟೀ ಒಳ್ಳೆ ಚೆನ್ನಾಗಿ ಮಾಡ್ತಾರೆ, ಟೀ ಕುಡ್ಕೊಂಡು ಹೋಗ್ಬೇಕಂತ ಅಲ್ಲಿ ಸ್ವಲ್ಪ ಹೊತ್ತು ನಿಂತೆ. ಅದಾದಮೇಲೆ ಈಗ ನಾನು ಹೋಗ್ತಾ ಇರೋದು ಮೊದಲು ಬನಶಂಕರಿಗೆ, ಯಾಕೆಂದರೆ ನನ್ನದು ಬೈಕ್ದು RC ಕಾರ್ಡ್, ರಿಜಿಸ್ಟ್ರೇಷನ್ ಕಾರ್ಡು ಬಂದಿತ್ತು. ಅದು ತೊಗೊಂಡು ಆಮೇಲೆ JC ರೋಡ್ಗೆ ಹೋಗ್ಬೇಕಂತ ಹೋಗ್ತಾಯಿದ್ದೆ. ಇದು ಬನಶಂಕರಿ ರೂಟು, ಫುಲ್ ಟ್ರಾಫಿಕ್ ಇತ್ತು. ಸ್ವಲ್ಪ ಜಾಗ ಸಿಗ್ತದೆ ಅಂತ ಹೋಗಿ ನೋಡ್ತಾ ಇದ್ದೆ, ಸಿಕ್ತು. ಒಂದು ಟ್ರಾಫಿಕ್ ಭಾಳ ಇತ್ತು, ಅದಕ್ಕೆ ನಾನು ಸ್ವಲ್ಪ ಅಲ್ಲಿ ಮುಂದೋಗಿ ನಿಂತ್ಕೋಬೇಕಾಯ್ತು. ನೋಡಿ ಟ್ರಾಫಿಕ್ ಸಿಗ್ನಲ್ಲು. ಅಷ್ಟೊತ್ತರಲ್ಲಿ ಒಂದೊಬ್ಬರು ಅಕ್ಕವ್ರು ಬಂದುಬಿಟ್ರು. ಆ್ಯಕ್ಚುಲಿ ಸೀನ್ ಆಗಿತ್ತು ಅಂದರೆ ಮೆಜೆಸ್ಟಿಕ್ನಲ್ಲಿ ನಮ್ಮ ಫ್ರೆಂಡಿಗೆ 200 ರೂಪೀಸ್ ಕೊಟ್ಟೆ, ಚೇಂಜ್ ಕೊಡ್ತೀವಿ ಕೊಡು ಅಂತಂದರು. ರಿಪೀಟ್ ವಾಪಸ್ ಕೊಡಲಿಲ್ಲ. ಅದಕ್ಕೆ ಇವ್ರು ರೊಕ್ಕ ಕೊಡೋದು ತಗೊಳ್ಳೋದು ಭಾಳ ಕಷ್ಟ. ಇವರು ಕೆಲವೊಬ್ರು ಇರ್ತಾರೆ, ರೊಕ್ಕ ಕೊಟ್ಟರೆ ತೊಗೊಳ್ತಾರೆ, ಇಲ್ಲಾಂದರೆ ಹೋಗಿಬಿಡ್ತಾರೆ. ಅವ್ರು ತುಂಬ ಒಳ್ಳೆಯವರು ಇರ್ತಾರೆ, ಈ ಥರ ಇರ್ತಾರೆ. ಅದಾದಮೇಲೆ ಸಿಗ್ನಲ್ ಯಾವಾಗ ಓಪನ್ ಆಗ್ತದೆ ಅಂತ ಕಾಯ್ತಾ ಇದ್ದೆ. ಅಷ್ಟೊತ್ತರಲ್ಲಿ ಸಿಗ್ನಲ್ ಓಪನ್ ಆಯಿತು. ನಾನು ಸ್ವಲ್ಪ ಹೊತ್ತು ತಡ ಮಾಡಲಿಲ್ಲ, ಬೈಕಲ್ಲೆಲ್ಲ ಪಾಸ್ ಮಾಡಿಬಿಟ್ಟೆ ನಾನು, ಯಾಕಂದರೆ ಮತ್ತೆ ಫುಲ್ ಟ್ರಾಫಿಕ್ ಆಗಬಾರ್ದಂತ ಫುಲ್ ಸ್ಪೀಡಾಗಿ ಅಲ್ಲಿಂದ ಸ್ಟ್ರೈಟ್ ಬಂದಿತ್ತು ಬನಶಂಕರಿ. ಅಲ್ಲಿ MS ಕಾರ್ಲಿಂಗ್ ಹತ್ರ ಒಂದು ಒಳ್ಳೆಯ ಆಟೋಮೊಬೈಲ್ ಕನ್ಸಲ್ಟೆಂಟ್ ಇದು. ನೀವು ಸೆಕೆಂಡ್ ಹ್ಯಾಂಡ್ ಬೈಕ್ ಬೇಕಂದರೆ ಇಲ್ಲಿ ಪರ್ಚೇಸ್ ಮಾಡ್ಬೋದು ನೀವು. ಟ್ರಸ್ಟೇಬಲ್, ವೆರಿ ಕ್ವಾಲಿಟಿ, ಆಮೇಲೆ ಎಲ್ಲ ಥರದ್ದು ಬೈಕ್ ಇರ್ತಾರೆ ಅವರು. ಅಲ್ಲಿಂದ ನಾನು JC ರೋಡ್ಗೆ ಹೋಗ್ಬೇಕಂತ ಸ್ಟ್ರೈಟಾಗಿ JC ರೋಡ್ಗೆ ಬಂದೆ. ನೋಡಿ ಫುಲ್ ರೋಡ್ ಕ್ಲಿಯರ್ ಇದೆ, ಫಾಸ್ಟಾಗಿ ಬಂದೆ JC ರೋಡ್ಗೆ. ಇದು ನೆಕ್ಸ್ಟ್ ಲಾಕು, ಇದು JC ರೋಡ್. ಲೆಫ್ಟ್ ಟರ್ನ್ ತೊಗೊಂಡ್ರೆ JC ರೋಡು. ಇದು ಇಲ್ಲಿ ಎಲ್ಲ ಆಟೋಮೊಬೈಲ್ಸ್ದು ನಿಮಗೆ ಬೈಕಿಗೆ ಏನು ಬೇಕು, ಟ್ರಾವೆಲಿಂಗ್ಗೆ, ರೈಡ್ಗೆ ಎಲ್ಲ ಆಟೋಮೊಬೈಲ್ಸ್ ಎಲ್ಲ ಸಿಗ್ತದೆ ಇಲ್ಲಿ. ನಾನು ಹೋಗ್ತಾ ಇರೋದು HKL ಆಟೋಮೊಬೈಲ್ಸ್ ಅಂತ. ಅಲ್ಲಿ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಅವರು, ಯಾಕಂದರೆ ನನ್ನ ಮೊಬೈಲ್ದು ಒಳ್ಳೆಯದು ಅಲ್ಲೇ ಹಾಕಿದ್ದೆ ನಾನು ಲಾಸ್ಟ್ ಟೈಮಲ್ಲಿ. ಈಗ ಗ್ರ್ಯಾಬ್ ರೈಲ್ ಹಾಕ್ಬೇಕಂತ ಬೈಕ್ಗೆ ಬಂದಿದ್ದು. ಇಲ್ಲಿ ಇವ್ರ ಜೊತೆ ಮಾತಾಡಿ ಪ್ರೈಸ್ ಫಿಕ್ಸ್ ಮಾಡಬೇಕು. ಪ್ರೈಸ್ ಫಿಕ್ಸ್ ಮಾಡಿ ಕ್ವಾಲಿಟಿ ನೋಡಿದೆ ಮೊದಲು, ಎಲ್ಲ ಚೆನ್ನಾಗಿತ್ತು. ಅವ್ರು ಪರಿಚಯ ಇದ್ದರು, ಹೋದ್ಮೇಲೆಲ್ಲ ತೋರಿಸಿದ್ರು. ಗ್ರ್ಯಾಬ್ ರೈಲ್ ತೋರಿಸಂತ ಹೇಳಿದೆ ಅವ್ರಿಗೆ ಹಿಂದಿಯಲ್ಲಿ. ಅದಾದಮೇಲೆ ಅವರು ಗ್ರ್ಯಾಬ್ ರೈಲ್ ತೋರಿಸಿದ್ರು. ಅಷ್ಟೊತ್ತರಲ್ಲಿ ನಾನು ಹಂಗೆ ನೋಡ್ಬೇಕಂತ ಒಳಗೆ ನೋಡಿದೆ. ಇಲ್ಲಿ ನೋಡಿ ಬೈಕ್ ಹೆಡ್ಲೈಟ್ಸು, ಎಕ್ಸಾಸ್ಟ್, ಆಮೇಲೆ ರಿಮ್ ಸಿಗುತ್ತೆ, ಗ್ರ್ಯಾಬ್ ರೈಲ್ಸ್ ಇದ್ದಾವೆ, ಆಮೇಲೆ ಗ್ರಿಪ್ ಇದೆ, ಹೆಲ್ಮೆಟ್, ಎಲ್ಲ ಈ ಥರದ್ದೆಲ್ಲ ಸಿಗ್ತವೆ ಇಲ್ಲಿ ಆಟೋಮೊಬೈಲ್ಸ್. ನಿಮಗೆ ಏನು ಬೇಕೆಲ್ಲ ಇದು ನೋಡಿ ಗ್ರ್ಯಾಬ್ ರೈಲ್ಸ್ ನಾನು ಪರ್ಚೇಸ್ ಮಾಡ್ತಾ ಇರೋದು. ಪ್ರೈಸೆಲ್ಲ ಒಂದು ಚೀಪ್ ರೇಟಲ್ಲಿ ಕೊಡ್ತಾರೆ ಅವರು. ಒಂದು ಒಳ್ಳೆ ಆಟೋಮೊಬೈಲ್ ಮಾಡಿಫಿಕೇಷನ್ಸ್ ಮಾಡಬೇಕಂದ್ರೆ ಎಲ್ಲ ಈ ಥರ ಚೀಪ್ ರೇಟಲ್ಲಿ ಮಾಡಿಕೊಡ್ತಾರೆ. ಈ ಅನ್ನೋರು ನೋಡಿ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ. ಈಗ ಇವ್ರಿಗೆ ಹೇಳಿದ್ರೆ ಭಯ್ಯ ಬಹುತ್ ಲಾಂಗ್ है, थोड़ा अच्छे से फिटिंग करना भैया, बीच में कहीं धोखा ना दे। फिर उन्होंने बोला मुझे कि भैया ये गाड़ी है, लड़की मुझे धोखा दे। ಇದು ನೋಡಿ ಎಲ್ಲ ಫಿಟ್ಟಿಂಗ್ ಆಯಿತು. ಗ್ರ್ಯಾಬ್ ರೈಲ್ಸ್ ಅದಾದಮೇಲೆ ಹೋಗ್ಬೇಕಂದ್ರೆ ಅನ್ನೋರು ಹೋಗೋಕೆ ಬಿಡ್ತಾ ಇರಲಿಲ್ಲ. ಆಮೇಲೆ ಇಲ್ಲಿ JC ರೋಡಿಂದ ಸೀದಾ ಮನೆಗೆ ಹೋಗ್ಬೇಕಂತ ಹೊರಟೆ ನಾನು. ಇಲ್ಲಿ ಫುಲ್ ಟ್ರಾಫಿಕ್ ಇರುತ್ತೆ. ಇಲ್ಲಿ ನೀವು ಹೋಗ್ಬೇಕಂದ್ರೆ JC ರೋಡಿದ್ದು HKL ಆಟೋಮೊಬೈಲ್ ಇದೆಯಲ್ಲ, ಅದು ಬೆಸ್ಟ್ ಒಂದು ಶಾಪ್ ಆಗಿರುತ್ತೆ ನೀವು ಪರ್ಚೇಸ್ ಮಾಡಲಿಕ್ಕೆ. ಇಲ್ಲಿ ನೋಡಿ ನೆಕ್ಸ್ಟ್ ಪೊಲೀಸರು ನೋಡಿದ್ದಾರೆ. ಇಲ್ಲಿ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಲೇಬೇಕು, ಇಲ್ಲಾಂದರೆ 500-1000 ರೂಪೀಸ್ ಫಿಕ್ಸ್ ಫೈನ್ ಆಗಿಬಿಡ್ತಾರೆ ಅವರು. ಯಾಕಂದರೆ ಹೆಲ್ಮೆಟ್ ನೆಸೆಸರಿ ಹಾಕಬೇಕು, ಯಾಕಂದರೆ ಈಗ ಆಕ್ಸಿಡೆಂಟೆಲ್ಲ ಆದರೆ ಸ್ವಲ್ಪ ಸೇಫ್ಟಿ. ನೆಕ್ಸ್ಟ್ ಸೀದಾ ಮನೆಗೆ ಹೋಗ್ತಂದ್ರೆ, ಯಾಕಂದರೆ ಮಾರ್ನಿಂಗ್ ಬಂದಿದ್ದೆ ನಾನು, ಟೈಮ್ ಆಯಿತು, ಈವ್ನಿಂಗ್ 4 o'clock ಆಯಿತು. ಅಲ್ಲಿಂದ ಮನೆಗೆ ಹೋಗ್ಬೇಕಂತ ನಾನು ಸೀದಾ ಮನೆಗೆ ಹೋಗ್ಬಿಟ್ಟೆ. ಇದು ನನ್ನ ಫಸ್ಟ್ ವ್ಲಾಗು. GoPro 9 ಕ್ಯಾಮ್ರಾ ಟೆಸ್ಟ್ ಮಾಡಬೇಕಂತ ನಾನು ರೈಡಿಗೆ ಬಂದಿದ್ದು. ವಿಡಿಯೋ ಹೆಂಗಂತ ಲೈಕ್ ಮಾಡಿ, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.